ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ಕಣಜವೇ ಕೊರಗಿ ನೀನೆ ನನಗೆ ಎಲ್ಲವೂ ಅಮ್ಮ. ಚಿಕ್ಕ ಮಕ್ಕಳನ್ನ ಕಂಡ್ರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ. ಮನೇಲಿ ಮಗು ಇದೆ ಅಂದರೆ ಸಾಕು, ಆ ಮಗುವಿನ ಜೊತೆ ನಾವು ಮಕ್ಕಳಾಗಿ ಹೋಗ್ತೀವಿ. ಮಗುವಿನ ಆ ನಗು, ಆ ತೊದಲ ಮಾತುಗಳು ಜಗವನ್ನೇ ಮರೆಸ್ತವೆ. ಅದೇ ರೀತಿ ಮಕ್ಕಳಿಲ್ಲ ಅಂತ ಎಷ್ಟೋ ಜನರು ಸಹ ಇದ್ದಾರೆ. ದತ್ತು ಪಡೆದು ಮಕ್ಕಳನ್ನು ಸಾಕುವವರ ಉದಾಹರಣೆಗಳು ಕೂಡ ಇವೆ. ಇವೆಲ್ಲವನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇಲ್ಲೊಬ್ಬ ಮಹಿಳೆ ತನ್ನ ಮಗುವನ್ನ ವೃದ್ಧೆ ಬಳಿ ಕೊಟ್ಟು ಪರಾರಿಯಾಗಿದ್ದಾಳೆ. ಈ ಘಟನೆ ನಡೆದಿರುವುದು ಬೇರೆಲ್ಲೂ ಅಲ್ಲ, ಗುಂಡ್ಲುಪೇಟೆಯ KSRTC ಬಸ್ ನಿಲ್ದಾಣದಲ್ಲಿ. ಮಹಿಳೆಯೊಬ್ಬಳು ತನ್ನ ಮಗುವನ್ನ ನಾನು ಶೌಚಾಲಯಕ್ಕೆ ಹೋಗಿ ಬರ್ತೇನೆಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಕುಳಿತುಕೊಂಡಿದ್ದ ಒಬ್ಬ ವೃದ್ಧೆ ಕೈಗೆ ಸುಮಾರು 1 ರಿಂದ 1.5 ವರ್ಷದ ಹೆಣ್ಣು ಮಗುವನ್ನ ಕೊಟ್ಟು ಮಹಿಳೆ ಪರಾರಿಯಾಗಿದ್ದಾಳೆ. ಆ ಮಗುವನ್ನ ನೋಡಿದ್ರೆ ಕರುಳು ಚುರುಕನ್ಸುತ್ತೆ. ಇಂಥ ಮಗುವನ್ನ ಹೆಂಗೆ ಆ ಮಹಿಳೆ ಬಿಟ್ಟು ಹೋದ್ಲು ಎಂಬ ಪ್ರಶ್ನೆಯೂ ಮೂಡುತ್ತೆ. ಇನ್ನ ವೃದ್ಧೆ ಎಷ್ಟು ಕಾದರೂ ಮಹಿಳೆ ಬರಲೇ ಇಲ್ಲ. ಕೊನೆಗೆ ವೃದ್ಧೆ ಮತ್ತು ಅಲ್ಲಿದ್ದ ಜನರೆಲ್ಲರೂ ಸೇರಿ KSRTC ಸಿಬ್ಬಂದಿಗೆ ಈ ವಿಷಯವನ್ನ ಮುಟ್ಟಿಸಿದ್ದಾರೆ. ಕೂಡಲೇ ಆ ಸಿಬ್ಬಂದಿಗಳು ಪೊಲೀಸರಿಗೆ ಈ ವಿಷಯವನ್ನ ಮುಟ್ಟಿಸಿದ್ದಾರೆ. ಇನ್ನ ಆ ಮಗುವಿಗೆ ಪ್ರಯಾಣಿಕರು ಹಾಗೂ ಅಲ್ಲಿದ್ದ ಸಿಬ್ಬಂದಿಗಳು ಹಾಲನ್ನ ಕುಡಿಸಿ ಮಗುವನ್ನ ಸಂತೈಸಿದ್ದಾರೆ. ಇನ್ನ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಆ ಮಹಿಳೆ ಮಗುವನ್ನ ವೃದ್ಧೆ ಬಳಿ ಬಿಟ್ಟು ಹೋಗುವ ದೃಶ್ಯಗಳು CCTV ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಸದ್ಯ ಪೊಲೀಸರು ಮಗುವನ್ನ CWC ಸುಪರ್ದಿಗೆ ವಹಿಸಿದ್ದಾರೆ. ಇನ್ನು ಮಹಿಳೆ ಪತ್ತೆಗಾಗಿ ಮುಂದಾಗಿದ್ದಾರೆ ಪೊಲೀಸರು. ಇಂತಹ ಘಟನೆಗಳು ಆಗಾಗ ಬಸ್ ಸ್ಟ್ಯಾಂಡ್ಗಳಲ್ಲಿ, ಮಾರುಕಟ್ಟೆಯಲ್ಲಿ, ಹೆಚ್ಚು ಜನರಿರುವ ಪ್ರದೇಶಗಳಲ್ಲಿ ನಡೀತಾನೆ ಇರ್ತವೆ. ನಾವು ಹೇಳೋದು ಇಷ್ಟೇ ವೀಕ್ಷಕರೇ, ಎಷ್ಟೋ ಜನ ಮಕ್ಕಳಿಲ್ಲದೆ ಇರುವವರು ಇದ್ದಾರೆ. ಈ ಮಹಿಳೆ ಇಂಥ ಕೆಲಸವನ್ನ ಮಾಡಿ ಹೋಗಿರುವುದು ಮನಸ್ಸಿಗೆ ನೋವುಂಟು ಮಾಡುತ್ತೆ. ನಮ್ಮ ವಾಹಿನಿಯ ಮೂಲಕ ಯಾರು ಇಂತಹ ಕೆಲಸವನ್ನ ಮಾಡಬೇಡಿ ಅಂತ ಮನವಿ ಮಾಡ್ತೇವೆ. ಮಗು ವಾರಸ್ದಾರರು ಯಾರೋ ಗುಂಡ್ಲುಪೇಟೆ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಹೋಗಿದ್ದಾರೆ. ದಯವಿಟ್ಟು ಯಾರಾದರೂ ಬಂದು ಕರ್ಕೊಂಡೋಗಿ. ಆ ತಾಯಿ ಬಿಟ್ಟು ಹೋಗಿದ್ದಾರೆ. ವಾರಸ್ದಾರ ಯಾರಾದ್ರೂ ಬಂದು ಕರ್ಕೊಂಡೋಗಿ. ಈ ಮಗು ಹತ್ತಿರದ ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಇದೆ. ಹತ್ತಿರದ ಪೊಲೀಸ್ ಠಾಣೆ ಸಂಪರ್ಕಿಸಿ ಈ ಮಗುನ ಕರ್ಕೊಂಡೋಗಿ ಯಾರಾದರೂ.